2021 ಅಲ್ಲಿ ಅಮೆರಿಕನ್ ಬಿಲಿಯನಿಯರ್ ಬೆನ್ ಲ್ಯಾಂಗ್ ಇವರು ಮತ್ತೆ ಒಬ್ಬ ರಿನೌಂಡ್ ಸೈಂಟಿಸ್ಟ್ ಜಾರ್ಜ್ ಚರ್ಚ್ ಇವರಿಬ್ರು ಸೇರಿ ಒಂದು ಕಂಪ್ನಿನ ಸ್ಟಾರ್ಟ್ ಮಾಡ್ತಾರೆ, ಕೊಲೋಸಸ್ ಬಯೋಸೈನ್ಸ್. ಈ ಕಂಪ್ನಿದು ಬರೀ ಒಂದೇ ಮೇಜರ್ ಪ್ಲಾನ್ ಇದ್ದಿದ್ದು ಎಕ್ಸ್ಟೆಂಟ್ ಆಗಿರೋ ಸ್ಪೀಶೀಸ್ ನ ಮತ್ತೆ ಡಿ ಎಕ್ಸ್ಟೆಂಟ್ ಮಾಡೋದು. ಡಿ ಎಕ್ಸ್ಟೆಂಟ್ ಅಂದ್ರೆ ಆಪೋಸಿಟ್ ಟು ಎಕ್ಸ್ಟೆಂಟ್. ಎಕ್ಸ್ಟೆಂಟ್ ಅಂದ್ರೆ ಇರೋ ಪ್ರಾಣಿಗಳು ಬಿಕಾಸ್ ಆಫ್ ಹಂಟಿಂಗ್ ಆಗ್ಲಿ ಇಲ್ಲ ಅಂದ್ರೆ ಅವುಗಳು ಎನ್ವಿರಾನ್ಮೆಂಟ್ ಗೆ ಸೆಟ್ ಆಗಿಲ್ಲ ಅಂದ್ರೆ ಅವುಗಳು ಎಕ್ಸ್ಟೆಂಟ್ ಆಗ್ಬಿಡುತ್ತೆ. ಡಿ ಎಕ್ಸ್ಟೆಂಟ್ ಅಂದ್ರೆ ಎಕ್ಸ್ಟೆಂಟ್ ಆಗಿರೋ ಪ್ರಾಣಿಗಳನ್ನ ಮತ್ತೆ ಈ ಭೂಮಿ ಮೇಲೆ ತಗೊಂಡ್ಬರೋದು. ಈ ಕಂಪ್ನಿದು ಫಸ್ಟ್ ಪ್ರಾಜೆಕ್ಟ್ ಡೇರ್ ವುಲ್ಫ್. ಡೇರ್ ವುಲ್ಫ್ ಅಂತೂ ನೀವು ನೋಡೇ ಇರ್ತೀರಾ, ಗೇಮ್ ಆಫ್ ಥ್ರೋನ್ಸ್ ಈ ವೆಬ್ ಸೀರೀಸ್ ಅಲ್ಲಿ ಈ ವುಲ್ಫ್ ನ ಒಂದು ಪೆಟ್ ತರ ನೋಡ್ಸಿದ್ದಾರೆ. ರೀಸೆಂಟ್ಲಿ ಈ ಡೇರ್ ವುಲ್ಫ್ ನ ಮತ್ತೆ ಡಿ ಎಕ್ಸ್ಟೆಂಟ್ ಮಾಡಿದ್ದಾರೆ. ಈ ಡೇರ್ ವುಲ್ಫ್ ಬಂದು 13,000 years ago ಎಕ್ಸ್ಟೆಂಟ್ ಆಗ್ಬಿಟ್ಟಿತ್ತು. ಆ ಸ್ಪೀಶಿನ ಇವತ್ತು ಡಿ ಎಕ್ಸ್ಟೆಂಟ್ ಮಾಡಿದ್ದಾರೆ ಬಿಕಾಸ್ ಆಫ್ ಜೆನೆಟಿಕ್ ಇಂಜಿನಿಯರಿಂಗ್. ಈ ಕಂಪ್ನಿ ಬಂದು ಫ್ಯೂಚರ್ ಅಲ್ಲಿ ಸಾಕಷ್ಟು ಎಕ್ಸ್ಟೆಂಟ್ ಆಗಿರೋ ಪ್ರಾಣಿಗಳನ್ನ ಡಿ ಎಕ್ಸ್ಟೆಂಟ್ ಮಾಡ್ತಾರೆ. ತಾಂಜೇನಿಯನ್ ಟೈಗರ್ ಅಂಡ್ ಡೋಡೋ ಬರ್ಡ್ ಅಂಡ್ ಹುಲಿ ಮ್ಯಾಮತ್. ಹುಲಿ ಮ್ಯಾಮತ್ ಬಂದು ಇವತ್ತಿಂದ 4,000 years ago ಎಕ್ಸ್ಟೆಂಟ್ ಆಗ್ಬಿಟ್ಟಿತ್ತು. ಈ ಎಲಿಫೆಂಟ್ಸ್ ಬಂದು ನಾರ್ಮಲ್ ಎಲಿಫೆಂಟ್ಸ್ ಗಿಂತ ತುಂಬಾ ದೊಡ್ಡದಾಗಿರುತ್ತೆ. ಬೇಸಿಕಲಿ ಈ ಮ್ಯಾಮಲ್ಸ್ ಬಂದು ಸ್ನೋ ರೀಜನ್ ಅಲ್ಲಿ ಇರೋದು. ತಾಂಜೇನಿಯನ್ ಟೈಗರ್ ಬಂದು ಆಸ್ಟ್ರೇಲಿಯಾ ಅಲ್ಲಿ ಇದ್ದಿದ್ದು. ಡೋಡೋ ಬರ್ಡ್ ಬಂದು ಮಾರಿಷಿಯಸ್ ಅಲ್ಲಿ ಇದ್ದಿದ್ದು. 1600 ಅಲ್ಲಿ ಈ ಡೋಡೋ ಬರ್ಡ್ ಬಂದು ಎಕ್ಸ್ಟೆಂಟ್ ಆಗ್ಬಿಟ್ಟಿತ್ತು.